ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಕೀಯದಲ್ಲಾಗ್ತಾ ಇರುವಂಥ ಬೆಳವಣಿಗೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಪವರ್ ಶೇರಿಂಗ್ ವಿಚಾರ ಸದ್ದು ಗದ್ದಲವನ್ನು ಸೃಷ್ಟಿ ಮಾಡ್ತಾನೆ ಇದೆ. KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಕೊಟ್ಟ ಮೇಲಂತೂ ಇದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪವರ್ ಶೇರಿಂಗ್ ಏನಾದರೂ ಫಿಕ್ಸ್ ಆಗಿದೆಯಾ ಅಂತ ಕಾಂಗ್ರೆಸ್ನಲ್ಲಿ. ಇನ್ನು 3 ತಿಂಗಳಲ್ಲಿ DK ಶಿವಕುಮಾರ್ CM ಆಗ್ತಾರಂತೆ. KN ರಾಜಣ್ಣ ಅವರು ಸೇ ಕ್ರಾಂತಿ ಅಂದರೆ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿ ಮಾಡಿದ್ರು. ಈ ಹೊತ್ತಲ್ಲೇ ಹೊಸ ಬಾಬು ರಾಜಕಾರಣದಲ್ಲಿ ಬದಲಾವಣೆ ಸಹಜ ಅಂತ ಹೇಳ್ತಾ ಇದ್ದಾರೆ ಶಾಸಕರು. DK ಶಿವಕುಮಾರ್ CM ಆಗ್ತಾರೆ ಅಂತ ಅಂದ್ಬಿಟ್ರು. ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿರೋದು MLA. ಅಂದ್ರೆ ಮೇಲಿಂದ ಮೇಲೆ 2 ಬಣಗಳ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ರಾಜಕೀಯ ಪಡಸಾಲಿಗೆ ಇಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾರೆ. ಏನಂತ ಸಿದ್ದರಾಮಯ್ಯನವರ ಬಣ ಏನು ಹೇಳುತ್ತೆ, ಇಲ್ಲ ಅವರೇ CM ಆಗಿ ಉಳಿತಾರೆ, 5 ವರ್ಷ ಕಾಲ ಸಂಪೂರ್ಣವಾಗಿ ಅವರೇ ಇರ್ತಾರೆ ಅಂತ. ಆದರೆ DK ಶಿವಕುಮಾರ್ ಬಣ ಏನು ಹೇಳ್ತಾರೆ, ಸುಮ್ಮನೆ ಇರೋದಿಲ್ಲ, DK ಶಿವಕುಮಾರ್ CM ಆಗೇ ಆಗ್ತಾರೆ ಹೀಗನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈಗ ಮತ್ತೊಬ್ಬರು ಹಿಂಗೆ ಕೊಡ್ತಾ ಇರೋದು ಸ್ಟೇಟ್ಮೆಂಟು. ಸಂದರ್ಭ ಬಂದಾಗ ಹೈಕಮಾಂಡ್ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ, ಯಾರು ಸೂಕ್ತ ವ್ಯಕ್ತಿ ಇದ್ದಾರೆ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ, ಉತ್ತಮ ಆಡಳಿತ ಕೊಡುವ ಶಕ್ತಿ ಯಾರಿಗಿದೆಯೋ ಅವ್ರಿಗೆ ಸಿಗುತ್ತೆ. ಆ ನಿರೀಕ್ಷೆಯಲ್ಲಿ ಒಂದಷ್ಟು ಜನ ಇದ್ದಾರೆ. ಬದಲಾವಣೆ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. 2-3 ತಿಂಗಳಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಹೀಗೆಲ್ಲ ಹೇಳ್ತಾ ಇರೋದು ಯಾರು ಗೊತ್ತಾ? ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. KN ರಾಜಣ್ಣ ಆಯಿತು, ಒಂದಷ್ಟು ಜನ MLAಗಳಾಯಿತು. ಈಗ ಇಕ್ಬಾಲ್ ಹುಸೇನ್ ಅವರು ಹೊಸ ಬಾಂಬ್ ಸಿಡಿಸ್ತಾ ಇರೋದು. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಪರೋಕ್ಷವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಮತ್ತೆ ಈ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಅಂಕಿಗಳು ಎಷ್ಟಿತ್ತು, ನಮ್ಮ ಸಂಖ್ಯೆ ಎಷ್ಟಿತ್ತು, ನಮ್ಮ ಬಲ ಎಷ್ಟಿತ್ತು ಅಂತ ಹೇಳಿ ನಾವೆಲ್ಲ ಗಮನಿಸಿದ್ದೀರಿ. ಈ ಸಂಖ್ಯೆ ಬರಬೇಕಾದ್ರೆ ಹೋರಾಟ, ಬೆವರು, ಶ್ರಮ, ಆಸಕ್ತಿ ಯಾರು ಮಾಡಿದಾರ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಅವ್ರು ಮಾಡಿದಂಥ ರೂಪು ರೇಷ ಕಾರ್ಯಕ್ರಮ, ಇತಿಹಾಸ ಇವೆಲ್ಲನೂ ಕೂಡ. ಭಾರತ್ ಜೋಡೋ ಅನ್ನುವಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. ಮೇಕೆದಾಟು ಕಾರ್ಯಕ್ರಮ ಯಾರೂ ಇತಿಹಾಸದಲ್ಲಿ ಊಹೆ ಮಾಡೋದಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಿತು. ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಅನ್ನುವಂಥ ಕಾರ್ಯಕ್ರಮ ಯಾರೂ ಕೂಡ ಇತಿಹಾಸದಲ್ಲಿ ಮಾಡಿರಲಿಲ್ಲ. ಜನರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಮನೆಗೆ ಪ್ರತಿ ಮನೆಗೂ ಅವ್ರಿಗೆ ಔಷಧ, ಅವ್ರಿಗೆ ಬೇಕಾದಂಥ ಸೌಲಭ್ಯ, ಸಾವು ನೋವು ಎಲ್ಲವೂ ಕೂಡ ಮಾಡಿದಂಥದ್ದು ಇತಿಹಾಸ. ಅದನ್ನು ಕೂಡ ಅದು ಒಂದು ಸ್ವತಂತ್ರ ನಡಿಗೆ ಅಂತ ಮಾಡಿದ್ವಿ ನಾವೆಲ್ಲರೂ ಕೂಡ. ಸರ್, ಅಂದ್ರೆ ಹೋರಾಟ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಅಂತ ಬಂದಾಗ ಈ ರೀತಿಯಾದಂಥ ಚರ್ಚೆಗಳು ಆ ರೀತಿ ಏನಿಲ್ಲ ನೋಡಿ. ಊಹಾಪೋಹದ ಮಾತಿಗೆ ನಾವು ಯಾವತ್ತೂ ಕೂಡ ನಾವು ನಂಬಿಕೆ ಇಟ್ಟಿಲ್ಲ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಅಂದ್ರೆ ಈ ವರ್ಷದಲ್ಲೇ ಆಗ್ಬೋದಾ ಸರ್? ಹೌದು, ಈ ವರ್ಷ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಾಡ ಲೈವ್ನಲ್ಲಿ. ದೀಪಾ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾನೆ ಇದೆ. 2.5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ, 2.5 ವರ್ಷ DK ಶಿವಕುಮಾರ್ ಅವರು ಇರ್ತಾರೆ ಅಂತ ಆಗಿನಿಂದಲೂ ಇದೆ. ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಿತ್ತು ಮಧ್ಯದಲ್ಲಿ. ಆದರೆ ಈಗ ಮತ್ತೆ KN ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರಿಂದ ಎಲ್ಲ ಶಾಸಕರು, ಬಹುತೇಕ ಎಲ್ಲ ಶಾಸಕರು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನು ಸೂಚಿಸುತ್ತೆ ಇದು ಅಂತ? ಶರತ್, ನೀವು ಹೇಳಿದಂತೆ ಹಿಂದೆ ಯಾರ್ಯಾರು ಮಾತನಾಡ್ತಿದ್ರು ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿವಾದ ಹೇಳೋ ಮೂಲಕ ಹೈಕಮಾಂಡ್ ಒಂದು ಸೂಚನೆಯನ್ನ ನೀಡಿತ್ತು. ಪವರ್ ಶೇರಿಂಗ್ ವಿಚಾರವಾಗಿ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಯಾಕಂದ್ರೆ ಅದು ವಿಪಕ್ಷಕ್ಕೆ ಆಹಾರ ಆಗೋದ್ರ ಜೊತೆಗೆ ನಮ್ಮ ಪಕ್ಷದ ಮರ್ಯಾದೆಯನ್ನ, ನಮ್ಮ CM DCM ಮರ್ಯಾದೆಯನ್ನ ನಾವೇ ತೆಗೆದಂಗೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಸೂಚನೆಯನ್ನ ನೀಡಿದಂತಹ ಬೆನ್ನಲ್ಲೇ ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ರಾಜಣ್ಣ ಅವರ ಬಾಯಲ್ಲಿ ಬಂದಂತಹ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತಹ ಹೇಳಿಕೆ ಇದೀಗ ಶಾಸಕರುಗಳು ಮಾತನಾಡುವಂತೆ ಮಾಡಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ವಿಚಾರವಾಗಿ ಹಲವಾರು ಜನ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಪವರ್ ಶೇರಿಂಗ್ ಆಗೇ ಆಗುತ್ತೆ, 3-4 ತಿಂಗಳಲ್ಲಿ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹದ್ದು ಇದೀಗ ಹೊರ ಬರ್ತಾ ಇರುವಂತಹ ಹೇಳಿಕೆ. ಆದ್ರೆ ಇದೀಗ ರಾಮನಗರ ಶಾಸಕ ಕೂಡ ಈ ವಿಚಾರವಾಗಿ ಒಂದು ಬಹಿರಂಗ ಹೇಳಿಕೆಯನ್ನ ನೀಡಿರುವಂತಹದ್ದು. ಅವಕಾಶ ಏನು ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಅವಕಾಶವನ್ನ ನೀಡುತ್ತೆ, ಆ ಅವಕಾಶವನ್ನ ನೀಡುವಂತಹ ಸಮಯ ಯಾವುದು ಅನ್ನುವಂತಹದ್ದು ಮುಖ್ಯ. 3-4 ತಿಂಗಳಲ್ಲಿ ಅವರು CM ಆದ್ರೂ ಆಗಬಹುದು. ಯಾಕಂದ್ರೆ ಹಿಂದೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಆಗಿರ್ಬೋದು, ಭಾರತ್ ಜೋಡೋ ಕಾರ್ಯಕ್ರಮ ಆಗಿರ್ಬೋದು, ಯಾರೂ ಮಾಡದಂತಹ ರೀತಿಯಲ್ಲಿ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಮತ್ತಷ್ಟು ಸಂಚಲನದ ಜೊತೆಗೆ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿದೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.